ಕಾಸರಗೋಡಿನಲ್ಲಿ ಅಣಕು ಮತದಾನದ ವೇಳೆ ಮಹಾ ಎಡವಟ್ಟು ನಡೆದಿದೆ. ಬೇರೆ ಪಕ್ಷಕ್ಕೆ ಮತ ಹಾಕಿದ್ರು ವಿವಿಪ್ಯಾಟ್ನಲ್ಲಿ ಬಿಜೆಪಿಗೆ ಮತ ಅಂತ ತೋರಿಸ್ತಾ ಇದೆ. ಅದು ಯಾವುದೋ ಬೇರೆ ಪಕ್ಷದ ಸಿಂಬಲ್ಗೆ ಮತ ಹಾಕಿದ್ರು ಕೂಡ ತೋರಿಸ್ತಿರೋದು ಕಮಲಕ್ಕೆ ಮತ ಬಿದ್ದಿದೆ ಅಂತ. ಇದ್ರ ಬಗ್ಗೆ ಅಲ್ಲಿನ ಜನರಿಗೆ ಸಿಟ್ಟು ಬಂದಿದೆ. ಇದೇನಿದು, ನಿಮ್ಮ ಓಟು ಹಾಕಿರೋದೇ ಬೇರೆಯವ್ರಿಗೆ, ಇಲ್ಲಿ ಮತ ಬಂದಿರೋದು ನೋಡಿದ್ರೆ ಬಿಜೆಪಿಗೆ ಬಂದಿದೆಯಲ್ಲ, ಇದು ಹೇಗಪ್ಪ ಈ ಮ್ಯಾಜಿಕ್ ಅಂತ ಕೇಳಿದ್ದಾರೆ ಅವರು. ಕಾಸರಗೋಡಲ್ಲಿ ಏಪ್ರಿಲ್ 17ನೇ ತಾರೀಕು ಈ ಅಣಕು ಮತದಾನ ನಡೆದಿತ್ತು. ಚೆಕ್ ಮಾಡ್ತಾರಲ್ವಾ, ಯಾರಿಗಾದರೂ ಡೌಟ್ ಇದೆಯೇನಪ್ಪ EVMಗಳ ಬಗ್ಗೆ, ವಿವಿಪ್ಯಾಟ್ ಬಗ್ಗೆ ಡೌಟ್ ಇದೆಯಾ, ಬನ್ನಿರಪ್ಪ ಚೆಕ್ ಮಾಡ್ಕೊಳ್ಳಿ, ಯಾಕೆಂದರೆ ಪಾರದರ್ಶಕವಾಗಿರಬೇಕು, ನಿಮ್ಮ ಅನುಮಾನ ಇದ್ದರೆ ಕ್ಲಿಯರ್ ಮಾಡ್ಕೊಂಬಿಡಿ, ಬನ್ನಿ ಯಾರು ಬೇಕಾದರೂ ಬನ್ನಿ ಅಂತ ಕರೆದಿರ್ತಾರೆ. ಅವಾಗ ಹೋಗಿ ಚೆಕ್ ಮಾಡಿದಾಗ ಬೇರೆ ಯಾವುದೋ ಪಾರ್ಟಿಗೆ ವೋಟ್ ಹಾಕಿದಾಗ ಅದು ಬಿಜೆಪಿಗೆ ಅಂತ ವೋಟ್ ಬಂದಿದೆ. 4 EVMಗಳಲ್ಲಿ ಮಾತ್ರ ದೋಷ ಕಂಡು ಬಂದಿದೆ. ಈ ಕುರಿತು LDF ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟನ್ನು ಕೂಡ ಕೊಟ್ಟಿತ್ತು. ದೋಷವಿದ್ದಂತಹ 4 EVMಗಳನ್ನು ಬದಲಾಯಿಸಬೇಕು ಅಂತ ಕೋರಿಕೆ ಕೂಡ ಸಲ್ಲಿಸಲಾಗಿದೆ. ಆ ರೀತಿ ಏನೂ ಆಗಿಲ್ಲ ಅಂಥೇಳಿ ಈಗ ಅದರ ಬಗ್ಗೆ ಚುನಾವಣಾ ಆಯೋಗ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ. EVMನಲ್ಲಿ ಮಹಾ ಎಡವಟ್ಟು ನಡೆದಿದೆ ಕಾಸರಗೋಡು ವಿಭಾಗದಲ್ಲಿ. ಅಂದರೆ ಒಂದು ಅವಕಾಶ ಇರುತ್ತೆ. ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ 190 ಬೂತ್ಗಳಲ್ಲಿ ಅಣಕು ಮತದಾನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು, ಮಾಕ್ ವೋಟಿಂಗ್ ರೀತಿಯಲ್ಲಿ. ಈ ವೇಳೆ 20 EVMಗಳಲ್ಲಿ ಏಕಕಾಲದಲ್ಲಿ ಅಣಕು ಮತದಾನ ನಡೆಯಿತು. ಒಂದು 20 EVM ತಗೊಂಡ್ರು, ವೋಟ್ ಮಾಡ್ರಪ್ಪ ಅಂತ ಹೇಳಿದ್ರು, ಚೆಕ್ ಮಾಡ್ಕೊಂಬಿಡಿ ವಿವಿಪ್ಯಾಟಲ್ಲಿ ಅಂತ. ಚೆಕ್ ಮಾಡಬೇಕಾದ್ರೆ 20 EVMಗಳ ಒಂದೊಂದೇ ಬಟನ್ನ ಒತ್ಕೊಂಡು ಬಂದರು. 10 ಕ್ರಮ ಸಂಖ್ಯೆಗಳ ಪೈಕಿ ಬಿಜೆಪಿಯದ್ದೇ ನಂಬರ್ 1 ಕ್ರಮ ಸಂಖ್ಯೆ, ಮೊದಲನೇ ಕ್ರಮ ಸಂಖ್ಯೆ ಬಿಜೆಪಿಯದ್ದು. ಇದೇ ವೇಳೆ 4 EVMಗಳಲ್ಲಿ ಕಾಣಿಸ್ಕೊಂಡಂತಹ ದೋಷ, ಯಾವುದೇ ಕ್ರಮ ಸಂಖ್ಯೆ ಒತ್ತಿದ್ರು ಬಿಜೆಪಿಗೆ ವೋಟ್ ಬೀಳ್ತಾ ಇತ್ತು ಅಂತ. 4 EVMಗಳಲ್ಲಿ ಪ್ರಾಬ್ಲಮ್ ಆಯಿತು. ನೀವು ಯಾರಿಗಾದರೂ ವೋಟ್ ಹಾಕಿ ಬರ್ತಿದ್ದು ಬಿಜೆಪಿಗೆ ಅಂತ ಆರೋಪ ಕೂಡ ಕೇಳಿಬಂತು. ಇದ್ರ ಬಗ್ಗೆ LDF ಅಭ್ಯರ್ಥಿಯ ಏಜೆಂಟ್ ಕಡೆಯಿಂದ ಆರೋಪ ಕೂಡ ಕೇಳಿಬಂತು. ಇದ್ರ ಬಗ್ಗೆ ಚುನಾವಣಾ ಆಯೋಗ ಅದನ್ನು ರಿಪ್ಲೇಸ್ ಮಾಡ್ತೀವಿ, ನಾವೀಗ ಅದನ್ನು ಸರಿ ಮಾಡ್ತೀವಿ, ಆ ಥರದ್ದೇನೂ ಆಗಿಲ್ಲ, ದೋಷ ಇತ್ತು, ತಾಂತ್ರಿಕ ದೋಷ. ಈಗ ಏನೇ ವಿಷಯಗಳಿದ್ದರೂ ಕೂಡ ಇದ್ರ ಬಗ್ಗೆ ಒಂದು ಮಾತು ಬರುತ್ತೆ, ತಾಂತ್ರಿಕ ದೋಷ ಅಂತ. ಈಗ ಆಯ್ತಪ್ಪ, ಈಗ ಎಲೆಕ್ಷನ್ ನಡೆದಿಲ್ಲ, ನಿನ್ನ ಎಲೆಕ್ಷನ್ ಬರೋದಿದೆ, ತಾಂತ್ರಿಕ ದೋಷ ಒಪ್ಕೊಂಬಿಡೋಣ, ಆಮೇಲೆ ಗೊತ್ತಾಗಲ್ವಲ್ಲ ನಮಗೆ ಅಂತ ಜನ ಕೇಳ್ತಾ ಇದ್ದಾರೆ. ಆಮೇಲೆ ಗೊತ್ತಾಗಲ್ವ ಸ್ವಾಮಿ ನಮಗೆ, ಈಗ ಆಯ್ತಪ್ಪ ತಾಂತ್ರಿಕ ದೋಷ ಅಂತ ಹೇಳಿದ್ರಿ, ಈಗ ಚೇಂಜ್ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ವೋಟಿಂಗ್ ಎಲ್ಲ ಆಗೋದ್ಮೇಲೆ, ವೋಟಿಂಗ್ ಆಗಿ ಹೋದ್ಮೇಲೆ ಏನು ಮಾಡ್ತೀರಿ ಗೊತ್ತಿರಲ್ಲ, ಹೇಳಿಕೆಗೆ ಹೋಗುತ್ತದು, ಎಣಿಸ್ತೀರಿ, ಅವಾಗ ಏನು ಮಾಡೋಣ ಅಂತ ಕೂಡ ಈಗಲೂ ಆ ಭಾಗದಲ್ಲಿ ಒಂದು ಅನುಮಾನ ಇದೆ. ಅದನ್ನು ಕ್ಲಾರಿಫೈ ಮಾಡೋ ನಿಟ್ಟಿನಲ್ಲಿ ಚುನಾವಣಾ ಕೂಡ ಬ್ಯುಸಿಯಾಗಿದೆ.